ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ 14 ಪಂಚಲಂಬಕ. ತುಷ್ಟೇನ ಯೇನ ದೇಹಾರ್ಧಮಪ್ಯುಮಾಯೈ ಸಮರ್ಪಿತಂ ಸವೋ ದದಾತ್ವಾಭಿಮತಂ ವರದಃ ಪಾರ್ವತೀಪತಿಃ ನಿಶಿವಿಘ್ನಜಿತೋ ವೋವ್ಯಾತ್ ತಾಂಡವೋದ್ದಂಡಿತಃ ಕರಃ ಶೋಣಶ್ಚಂದ್ರಾತ್ತಪತ್ರಸ್ಯ ತನ್ವನ್ವಿದ್ರುಮ ದಂಡತಾಂ. ತರಂಗ 1. ನರವಾಹನದತ್ತನು ಹೀಗೆ ತ್ರಿಲೋಕ ಸುಂದರಿಯರಾದ ಹಲವರು ಹೆಂಡತಿಯರನ್ನು ಪಡೆದು ಅವರೊಡನೆಯೂ ಅಗ್ರಮಹಿಷಿಯಾದ ಮದನ ಮಂಚುಕೆಯೊಡನೆಯೂ ಕೌಶಾಂಬಿಯಲ್ಲಿ ತಂದೆಯ ಐಶ್ವರ್ಯವನ್ನು ಅನುಭವಿಸಿಕೊಂಡು ನೃತ್ಯ ಗೀತ ಕಥಾಲಾಪಾದಿಗಳಲ್ಲಿ ಸುಖವಾಗಿ ಕಾಲ ಕಳೆಯುತ್ತಿದ್ದನು. ಒಂದು ದಿನ ಅವನು ಮದನ ಮಂಚುಕೆಯನ್ನು ಅಂತಃಪುರದಲ್ಲಿ ಕಾಣಲಿಲ್ಲ. ಪರಿಜನರನ್ನು ಕೇಳಲು ಅವರಿಗೂ ಅವಳ ವಿಚಾರ ತಿಳಿಯದು. ಹುಡುಕಿಸಿ ನೋಡಿದರೆ ಎಲ್ಲಿಯೂ ಅವಳ ಸುಳಿವೇ ಇಲ್ಲ. ಅವನಿಗೆ ತುಂಬ ಕಳವಳವಾಯಿತು. ಆಗ ಅಂತಃಪುರ ರಕ್ಷಕಳೊಬ್ಬಳು ಮದನ ಮಂಚುಕೆಯು ಕನ್ಯೆಯಾಗಿದ್ದಾಗ ಅವಳನ್ನು ಉಪ್ಪರಿಗೆಯ ಮೇಲೆ ಕಂಡ ಒಬ್ಬ ವಿದ್ಯಾಧರನು ಆಕಾಶದಿಂದ ಇಳಿದು ಬಂದು ತಾನು ಮಾನಸವೇಗನೆಂದೂ ತನಗೆ ಮದನ ಮಂಚುಕೆಯನ್ನು ಕೊಡಬೇಕೆಂದೂ ಕಳಿಂಗ ಸೇನೆಯನ್ನು ಕೇಳಿದನು. ಅವಳು ಸಮ್ಮತಿಸಲಿಲ್ಲ. ಆದ್ದರಿಂದ ಅವನು ಗುಪ್ತವಾಗಿ ಬಂದು ಎತ್ತಿಕೊಂಡು ಹೋಗಿಬಿಟ್ಟಿದ್ದಾನು ಎಂದಳು. ರುಮಣ್ವಂತನು, ಈ ನಗರಕ್ಕೆ ಸುತ್ತಲೂ ಬಲವಾದ ರಕ್ಷಣೆಯಿದೆ. ಆದ್ದರಿಂದ ಯಾರೂ ಅವಳನ್ನು ಕರೆದುಕೊಂಡು ಹೋಗಿರಲಾರರು. ಪ್ರಣಯ ಕೋಪದಿಂದ ಎಲ್ಲೋ ಮರೆಯಾಗಿರಬೇಕು ಎಂದು ಈ ಕಥೆಯನ್ನು ಹೇಳಿದನು. ಅಶ್ರುತೆ ಮತ್ತು ಅಂಗಿರ ಇವರ ಕಥೆ. ಹಿಂದೆ ಅಷ್ಟಾವಕ್ರನ ಮಗಳು ಸಾವಿತ್ರಿಯನ್ನು ಅಂಗಿರನೆಂಬ ಮುನಿಯು ತನಗೆ ಮದುವೆ ಮಾಡಿಕೊಡಬೇಕೆಂದು ಕೇಳಿದನು. ಆದರೆ ಅಷ್ಟು ಹೊತ್ತಿಗಾಗಲೇ ಅವಳನ್ನು ಇನ್ನಾರಿಗೋ ಕೊಡುವುದಾಗಿ ಮಾತಾಗಿತ್ತು. ಆದ್ದರಿಂದ ಅವನು ಅಷ್ಟಾವಕ್ರನ ತಮ್ಮನ ಮಗಳು ಅಶ್ರುತೆಯನ್ನು ಮದುವೆ ಮಾಡಿಕೊಂಡು ಅವಳೊಡನೆ ಸಂಸಾರ ಮಾಡಿಕೊಂಡಿದ್ದನು. ಅವನಿಗೆ ಹಿಂದೆ ಸಾವಿತ್ರಿಯ ಮೇಲೆ ಅಪೇಕ್ಷೆ ಇತ್ತೆಂದು ಅವಳಿಗೆ ಗೊತ್ತಿತ್ತು. ಒಂದು ದಿನ ಅವನು ತುಂಬ ಹೊತ್ತು ಮೌನವಾಗಿ ಜಪ ಮಾಡುತ್ತಿರಲು ಅವಳು ಮತ್ತೆ ಮತ್ತೆ ಯಾರನ್ನು ಅಷ್ಟೊಂದು ಧ್ಯಾನ ಮಾಡುತ್ತಿದ್ದೀರಿ ಎಂದು ಕೇಳಿದಳು. ಅವನು, ಪ್ರಿಯೆ, ಸಾವಿತ್ರಿಯನ್ನು ಧ್ಯಾನ ಮಾಡುತ್ತಿದ್ದೇನೆ ಎಂದು ಉತ್ತರವಿತ್ತನು. ಸಾವಿತ್ರಿ ಎಂದರೆ ಆ ಮುನಿಪುತ್ರಿ ಎಂದು ತಿಳಿದುಕೊಂಡು ಅಶ್ರುತೆಯು ಆ ಮಾತು ಕೇಳಿ ತುಂಬ ಕೋಪಗೊಂಡಳು ಮತ್ತು ಮನೆ ಬಿಟ್ಟು ಹೋಗಿ ಕಾಡಿನಲ್ಲಿ ನೇಣು ಹಾಕಿಕೊಳ್ಳುತ್ತಿದ್ದಳು. ಆಗ ಸಾವಿತ್ರೀದೇವಿಯು ಪ್ರತ್ಯಕ್ಷಳಾಗಿ, ಸಾಹಸ ಮಾಡಬೇಡ ಮಗಳೇ, ನಿನ್ನ ಪತಿಯು ಧ್ಯಾನ ಮಾಡುತ್ತಿದ್ದದ್ದು ಹೆಂಗಸನ್ನಲ್ಲ ನನ್ನನ್ನು ಎಂದು ಹೇಳಿ ಸಮಾಧಾನ ಮಾಡಿದಳು. ಅಂಗಿರನು ಅವಳನ್ನು ಹುಡುಕಿಕೊಂಡು ಬಂದು ಕಾಡಿನಲ್ಲಿ ಕಂಡು ಕರೆದುಕೊಂಡು ಹೋದನು. ಈ ಕಥೆಯನ್ನು ಹೇಳಿ, ಪ್ರಣಯಕ್ಕೆ ಅಡ್ಡಿಯಾದರೆ ಹೆಂಗಸರು ಸಹಿಸರು. ಆದ್ದರಿಂದ ಎಲ್ಲೋ ಸಣ್ಣ ಅಪರಾಧಕ್ಕೆ ಮುನಿಸಿಕೊಂಡು ಕುಳಿತಿರಬಹುದು, ಹುಡುಕಬೇಕು ಎಂದನು. ವತ್ಸರಾಜನು, ಹೌದು, ಅವಳಿಗೆ ಯಾವ ಕೇಡೂ ಸಂಭವಿಸಲಾರದು. ಮದನ ಮಂಚುಕೆಯೂ ರತಿದೇವಿ. ಅವಳು ಕಾಮಾಂಶ ಸಂಭೂತನಾದ ನರವಾಹನದತ್ತನ ಹೆಂಡತಿಯಾಗಿ ವಿದ್ಯಾಧರೈಶ್ವರ್ಯವನ್ನು ಒಂದು ಕಲ್ಪಕಾಲ ಅನುಭವಿಸುತ್ತಾಳೆಂದು ಅಶರೀರವಾಣಿಯಾಗಿದೆ. ಅದು ಎಂದೂ ಸುಳ್ಳಾಗುವುದಿಲ್ಲ ಎಂದನು. ಎಲ್ಲರೂ ಹುಡುಕುತ್ತಾ ಹೊರಟರು. ಆ ಸಮಯದಲ್ಲಿ ವೇಗವತಿ ಎಂಬ ವಿದ್ಯಾಧರಿಯು ಮದನ ಮಂಚುಕೆಯ ರೂಪವನ್ನು ಧರಿಸಿ ಉಪವನದಲ್ಲಿರಲು ಮರುಭೂತಿಯು ಅವಳನ್ನು ಕಂಡು ನರವಾಹನದತ್ತನಿಗೆ ವರ್ತಮಾನ ಕೊಟ್ಟನು. ಅವನು ಅಲ್ಲಿಗೆ ಬಂದು ಅವಳನ್ನು ಆಲಂಗಿಸಿಕೊಳ್ಳುವುದಕ್ಕೆ ಹೋದಾಗ ಅವಳು ಹಿಂದಕ್ಕೆ ಸರಿದು, ಆರ್ಯಪುತ್ರ, ನನ್ನನ್ನು ಮುಟ್ಟಬೇಡ. ನೀನು ಲಭಿಸಿದರೆ ಮದುವೆಯ ಕಾಲದಲ್ಲಿ ನಾನು ಬಲಿಯರ್ಪಿಸುತ್ತೇನೆಂದು ಯಕ್ಷರಿಗೆ ಹರಕೆ ಕಟ್ಟಿಕೊಂಡಿದ್ದೆ. ಅದು ಮರೆತು ಹೋಯಿತು. ಆದ್ದರಿಂದ ಅವರು ನನ್ನನ್ನು ಇಲ್ಲಿಗೆ ತಂದು ಹಾಕಿದ್ದಾರೆ. ಅವನನ್ನು ಇನ್ನೊಂದು ಸಾರಿ ಮದುವೆ ಮಾಡಿಕೊಂಡು ನಮಗೆ ಬಲಿ ಅರ್ಪಿಸಿ ಆಮೇಲೆ ನಿನ್ನ ಗಂಡನನ್ನು ಪಡೆಯಬಹುದು. ಇಲ್ಲದಿದ್ದರೆ ನಿನಗೆ ಶುಭವಾಗುವುದಿಲ್ಲ ಎಂದು ಹೇಳಿದ್ದಾರೆ. ಆದ್ದರಿಂದ ನನ್ನನ್ನು ಬೇಗ ಇನ್ನೊಂದು ಸಾರಿ ಮದುವೆಯಾಗಿ ಬಿಡು. ನಾನೂ ನನ್ನ ಹರಕೆಯನ್ನು ತೀರಿಸಿಬಿಡುತ್ತೇನೆ ಎಂದಳು. ಅವನನ್ನು ಮದುವೆ ಮಾಡಿಕೊಳ್ಳಲು ಅವಳು ಮಾಡಿದ್ದ ಹಂಚಿಕೆ ಇದು. ನರವಾಹನದತ್ತನು ಹಾಗೆಯೇ ಆಗಲೆಂದು ಶಾಂತಿ ಸೋಮನೆಂಬ ಪುರೋಹಿತನನ್ನು ಕರೆಸಿ
ಅವಳನ್ನು ವಿಧಿವತ್ತಾಗಿ ಮದುವೆಯಾದನು. ಸ್ವಲ್ಪ ಕಾಲದ ಮೇಲೆ ಅವಳು ಹತ್ತಿರ ಮಲಗಿದ್ದ ಗಂಡನನ್ನು ಕಂಡು, ಪ್ರಿಯ, ನನ್ನ ಮುಖವನ್ನು ನೋಡು ಎಂದಳು. ಇದೇಕೆ ಹೀಗನ್ನುತ್ತಾಳೆ ಎಂದು ನೋಡಿದರೆ ಅವಳು ಮದನ ಮಂಚುಕೆಯಲ್ಲ, ಮತ್ತೆ ಯಾರೋ ಒಬ್ಬಳು. ಆಗ ಯಾರು ನೀನು, ನಿಜ ಹೇಳು ಎಂದು ಕೇಳಲು ಅವಳು, ಪ್ರಿಯ, ನಾನು ಆಷಾಢಪುರದಲ್ಲಿರುವ ವೇಗವಂತನೆಂಬ ವಿದ್ಯಾಧರ ರಾಜನ ಮಗಳು. ನಮ್ಮ ಅಣ್ಣನಾದ ಮಾನಸವೇಗನು ಮದನ ಮಂಚುಕೆಯನ್ನು ಮಾಯೆಯಿಂದ ಹೊತ್ತು ತಂದು ನಮ್ಮ ಊರಿನ ಉದ್ಯಾನದಲ್ಲಿ ಇಟ್ಟಿದ್ದಾನೆ. ಹೆಂಗಸನ್ನು ನಿರ್ಬಂಧಪಡಿಸಿದರೆ ಅವನಿಗೆ ಮರಣ ಉಂಟಾಗುತ್ತದೆಂದು ಶಾಪವಿದೆ. ಆದ್ದರಿಂದ ಸಾಧ್ವಿಯಾದ ಆಕೆಯ ಮೇಲೆ ಅವನ ಕೈ ಹಾಯುತ್ತಿಲ್ಲ. ಅವಳನ್ನು ಒಪ್ಪಿಸು ಎಂದು ನನ್ನನ್ನು ಕೇಳಿದನು. ಆಕೆಯ ಬಾಯಲ್ಲಿ ನಿನ್ನ ಹೆಸರು ಕೇಳಿಯೇ ನನಗೆ ನಿನ್ನ ಮೇಲೆ ಮನಸ್ಸಾಯಿತು. ನಿನ್ನನ್ನೇಕೆ ಮದುವೆ ಮಾಡಿಕೊಳ್ಳಬಾರದು ಎಂದು ಉಪಾಯ ಮಾಡಿದೆ. ಬಾ, ನಿನ್ನ ಪ್ರಿಯ ಇರುವ ಕಡೆಗೆ ಹೋಗೋಣ ಎಂದು ಅವನೊಡನೆ ಆಕಾಶಕ್ಕೆ ಹಾರಿದಳು. ಬೆಳಗಾದಾಗ ನೋಡಲು ಗಂಡ ಹೆಂಡತಿ ಇಬ್ಬರೂ ಇಲ್ಲ. ವತ್ಸರಾಜ, ವಾಸವದತ್ತೆ, ಪದ್ಮಾವತಿ ಎಲ್ಲರೂ ಸಿಡಿಲು ಬಡಿದಂತಾದರು. ಅತ್ತ ನರವಾಹನದತ್ತನು ಆಷಾಢಪುರಕ್ಕೆ ಕರೆತರುತ್ತಿದ್ದ ವೇಗವತಿಯನ್ನು ಕಂಡು ಮಾನಸವೇಗನು ಅವರನ್ನು ಕೊಲ್ಲುವುದಕ್ಕೆಂದು ಓಡಿಬಂದನು. ಆದರೆ ಅವಳು ಭೈರವ ರೂಪವನ್ನು ತಾಳಿ ಅಣ್ಣನಿಗೆ ಭ್ರಮೆಯನ್ನುಂಟು ಮಾಡಿ ಅವನನ್ನು ಒಂದು ಅಗ್ನಿಪರ್ವತಕ್ಕೆ ಹಾಕಿದಳು. ನರವಾಹನದತ್ತನನ್ನು ಒಂದು ಪಾಳುಬಾವಿಯಲ್ಲಿ ಬಚ್ಚಿಟ್ಟು, ನೀನು ಇಲ್ಲಿಯೇ ಇರು, ನಿನಗೆ ಶುಭವಾಗುತ್ತದೆ ಎಂದು ಹೇಳಿ ಹಿರಿಯನೊಡನೆ ಹೋರಾಡಿದ್ದರಿಂದ ದುರ್ಬಲವಾದ ವಿದ್ಯೆಗಳನ್ನು ಬಲಪಡಿಸಿಕೊಳ್ಳುವುದಕ್ಕೋಸ್ಕರ ಎಲ್ಲಿಯೋ ಹೋದಳು. ತರಂಗ 2. ಸ್ವಲ್ಪ ಹೊತ್ತಿನ ಮೇಲೆ ಬಾವಿಯಲ್ಲಿದ್ದ ಅವನನ್ನು ವೀಣಾದತ್ತನೆಂಬ ಗಂಧರ್ವನು ಕಂಡು ಮೇಲಕ್ಕೆ ಕರೆದುಕೊಂಡು, ಮನುಷ್ಯನಾದವನು ಗಂಧರ್ವನಗರಕ್ಕೆ ಹೇಗೆ ಬಂದೆ ಎಂದು ಕೇಳಿದನು. ಅವನ ವೃತ್ತಾಂತವನ್ನು ಕೇಳಿ ಅವನ ಚಕ್ರವರ್ತಿ ಲಕ್ಷಣದಿಂದ ಸಂತೋಷಗೊಂಡು ಅವನನ್ನು ತನ್ನ ಮನೆಗೆ ಕರೆತಂದು ಉಪಚರಿಸಿದನು. ಆ ಊರಿನಲ್ಲಿ ಎಲ್ಲರೂ ವೀಣೆ ಹಿಡಿದಿರುತ್ತಿದ್ದದ್ದನ್ನು ಕಂಡು ನರವಾಹನದತ್ತನು ಇದೇನೆಂದು ಕೇಳಲು ವೀಣಾದತ್ತನು, ನಮ್ಮ ಗಂಧರ್ವರಾಜನಾದ ಸಾಗರದತ್ತನಿಗೆ ಗಂಧರ್ವದತ್ತೆ ಎಂಬ ಮಗಳಿದ್ದಾಳೆ. ಅವಳು ಅಪ್ಸರಿಯರಿಗಿಂತಲೂ ಹೆಚ್ಚು ಸುಂದರಿ. ಅವಳು ವಿಷ್ಣುವೇ ಸಾಕ್ಷಾತ್ತಾಗಿ ಕೊಟ್ಟ ವಿಷ್ಣುಗೀತೆಯನ್ನು ವೀಣೆಯ ಮೇಲೆ ಬಾರಿಸುತ್ತಾ ಅದರಲ್ಲಿ ಪ್ರವೀಣಲಾಗಿದ್ದಾಳೆ. ಆ ವೈಷ್ಣವ ಗೀತೆಯನ್ನು 3 ಗ್ರಾಮಗಳಿಂದಲೂ ಯಾರು ವೀಣೆಯ ಮೇಲೆ ಬಾರಿಸುತ್ತಾರೋ ಅವರನ್ನು ನಾನು ಮದುವೆಯಾಗುತ್ತೇನೆ ಎಂದು ಅವಳು ಪ್ರತಿಜ್ಞೆ ಮಾಡಿದ್ದಾಳೆ. ಅವಳನ್ನು ಮದುವೆಯಾಗುವ ಆಸೆಯಿಂದ ಎಲ್ಲರೂ ವೀಣೆ ಹಿಡಿಯುವವರೇ ಆಗಿದ್ದಾರೆ. ಆದರೆ ಅದನ್ನು ಕಲಿತವರು ಮಾತ್ರ ಯಾರೂ ಇಲ್ಲ ಎಂದನು. ನರವಾಹನದತ್ತನು ತಾನು ಅದನ್ನು ಬಲ್ಲೆನೆಂದದ್ದರಿಂದ ಅವನನ್ನು ವೀಣಾದತ್ತನು ರಾಜನ ಹತ್ತಿರಕ್ಕೆ ಕರೆದುಕೊಂಡು ಹೋದನು. ವೀಣಾದತ್ತೆಯು ತಂದೆಯ ಪಕ್ಕದಲ್ಲಿ ಕುಳಿತು ವೀಣೆಯ ಮೇಲೆ ಗೀತೆಯನ್ನು ಬಾರಿಸಿದಳು. ನರವಾಹನದತ್ತನು ಅವಳ ರೂಪ, ಗಾನ ಎರಡರಿಂದಲೂ ವಿಸ್ಮಯಗೊಂಡು, ರಾಜಪುತ್ರಿ, ನಿನ್ನ ವೀಣೆಯಲ್ಲಿ ಸುಸ್ವರವಿಲ್ಲ, ತಂತಿಯಲ್ಲಿ ಎಲ್ಲೋ ಕೂದಲು ಅಂಟಿಕೊಂಡಿದೆ ಎಂದನು. ಹುಡುಕಿ ನೋಡಲು ಕೂದಲು ಸಿಕ್ಕಿತು. ಅದನ್ನು ನೋಡಿ ಗಂಧರ್ವರಿಗೂ ಆಶ್ಚರ್ಯವಾಯಿತು. ಆಮೇಲೆ ನರವಾಹನದತ್ತನ ಸರದಿ ಬಂತು. ಅವನ ಗಾನವನ್ನು ಕೇಳಿ ಎಲ್ಲರೂ ಚಿತ್ರಗಳಂತೆ ಸ್ತಬ್ಧರಾದರು. ಗಂಧರ್ವದತ್ತೆಯು ಪ್ರಣಯದಲ್ಲಿ ಕರಗಿ ಹೋದಳು. ಅವರವರಿಗೆ ಮದುವೆಯಾಯಿತು. ಒಂದು ದಿನ ರಾತ್ರಿ ಅವನು, ನಾನು ಇವಳಲ್ಲಿಯೇ ಆಸಕ್ತನಾಗಿ ಹೀಗೆ ಇದ್ದು ಬಿಟ್ಟಿದ್ದೇನಲ್ಲ, ಮಿಕ್ಕ ಹೆಂಡತಿಯರೆಲ್ಲಿ, ಮಂತ್ರಿಗಳಲ್ಲಿ ಎಂದುಕೊಂಡು ನಿದ್ರೆ ಬರದೆ ಚಿಂತಿಸುತ್ತಿರಲು, ಅಯ್ಯೋ ಕಷ್ಟ ಎಂದು ಒಬ್ಬ ಹೆಂಗಸಿನ ಧ್ವನಿ ಕೇಳಿಬಂತು. ಆ ಧ್ವನಿ ಬಂದ ಕಡೆಗೆ ತಿರುಗಿ ನೋಡಲು ಕಿಟಕಿಯಲ್ಲಿ ಒಬ್ಬ ಹೆಂಗಸಿನ ಮುಖ ಮಾತ್ರ ಕಂಡು ಚಂದ್ರನೆಂಬ ಭ್ರಾಂತಿಯನ್ನುಂಟು ಮಾಡಿತು. ಆ ರೂಪಿನಲ್ಲಿ ಮುಗ್ಧನಾಗಿ ನೋಡುತ್ತಿರಲು ಆಕೆ ತನ್ನ ಕೈ ನೀಡಿ ಬೆರಳಿನಿಂದ ಇತ್ತ ಬಾ ಎಂದು ಸಂಜ್ಞೆ ಮಾಡಿದಳು. ಹೆಂಡತಿ ನಿದ್ರೆ ಮಾಡುತ್ತಿದ್ದರಿಂದ ಅವನು ಧೈರ್ಯವಾಗಿ ಎದ್ದು ಹೋದನು. ಅವನು ಹತ್ತಿರ ಬರುತ್ತಲೂ ಅವಳು, ಅಯ್ಯೋ ಮದನ ಮಂಚುಕೆ, ನೀನು ಕೆಟ್ಟೆ ಎಂದಳು. ಅದು ಕಿವಿಗೆ ಬೀಳುತ್ತಲೂ ಅವನು, ನೀನು ಯಾರು? ಮದನ ಮಂಚುಕೆಯನ್ನು ಎಲ್ಲಿ ನೋಡಿದೆ? ನನ್ನ ಹತ್ತಿರಕ್ಕೆ ಏಕೆ ಬಂದೆ ಎಂದು ಕೇಳಿದನು. ಅವಳು
ಅವನನ್ನು ಸ್ವಲ್ಪ ದೂರಕ್ಕೆ ಕರೆದುಕೊಂಡು ಹೋಗಿ, ನಾನು ಪಿಂಗಳಗಾಂಧಾರನೆಂಬ ವಿದ್ಯಾಧರೇಶ್ವರನ ಮಗಳು ಪ್ರಭಾವತಿ. ಆಷಾಢಪುರಕ್ಕೆ ನನ್ನ ಸ್ನೇಹಿತಳಾದ ವೇಗವತಿಯನ್ನು ನೋಡಲೆಂದು ಹೋಗಿದ್ದೆ. ಅವಳು ಅಲ್ಲಿರಲಿಲ್ಲ, ಎಲ್ಲೋ ತಪಸ್ಸಿಗೆ ಹೋಗಿದ್ದಳು. ಅವಳ ತಾಯಿಯಾದ ಪೃಥ್ವೀದೇವಿಯಿಂದ ಮದನ ಮಂಚುಕೆ ನಿನ್ನ ಪ್ರಿಯೆ ಎಂದು ತಿಳಿದು ಅವಳನ್ನು ನೋಡುವುದಕ್ಕೆ ಹೋದೆ. ಅವಳು ಅನ್ನ, ನೀರು, ಅಲಂಕಾರ ಎಲ್ಲವನ್ನೂ ಬಿಟ್ಟು ಕೃಶಳಾಗಿ ಕೊರಗುತ್ತಿದ್ದಾಳೆ. ನೀನು ಇಲ್ಲಿರುವುದನ್ನು ವಿದ್ಯಾಪ್ರಭಾವದಿಂದ ತಿಳಿದುಕೊಂಡು ಅವಳಿಗಾಗಿ ಇಲ್ಲಿ ಬಂದೆ. ನೀನು ಮತ್ತೊಬ್ಬಳಲ್ಲಿ ಆಸಕ್ತನಾಗಿರುವುದನ್ನು ಕಂಡು ಅಯ್ಯೋ ಕಷ್ಟ ಎಂದಳು. ಅವನು ನನ್ನನ್ನು ಅವಳಿರುವೆಡೆಗೆ ಕರೆದುಕೊಂಡು ಹೋಗು ಎನ್ನಲು ಅವಳು ಅವನನ್ನು ಎತ್ತಿಕೊಂಡು ಅಂತರಿಕ್ಷಕ್ಕೆ ಹಾರಿದಳು. ನೀರು ಕುಡಿಯುವುದಕ್ಕೆಂದು ಒಂದು ಕಡೆ ಇಳಿದಾಗ ಅವನು ಅವಳಲ್ಲಿ ಸಲಿಗೆ ವಹಿಸಿದ್ದನ್ನು ಕಂಡು ಅವಳು ನನ್ನ ಸಖಿಯನ್ನು ಸಂತೈಸುವುದಕ್ಕಿಂತ ಮುಂಚೆ ನನ್ನಲ್ಲಿ ಹೀಗೆ ವರ್ತಿಸಬಾರದು ಎಂದಳು. ಅವನಿಗೆ ಆನಂದವೂ ಆಶ್ಚರ್ಯವೂ ಆಯಿತು. ವಿಧಿಯು ತುಂಬ ರಸಿಕ, ಹೊಸ ಹೊಸ ಆಶ್ಚರ್ಯಗಳನ್ನು ತೋರಿಸುತ್ತಾನೆ ಎಂದುಕೊಂಡನು. ಆಷಾಢಪುರಿಯನ್ನು ತಲುಪಿ ಮದನ ಮಂಚಿಕೆಯನ್ನು ಕಂಡಾಗ ಅವಳ ಹೃದಯವು ಆನಂದದಿಂದ ಉಬ್ಬಿ ಒಣಗಿದ ಹೊಳೆಯಲ್ಲಿ ಪ್ರವಾಹ ಬಂದಂತಾಯಿತು. ವೇಗವತೀ ಪ್ರಭಾವತಿಯರ ಸ್ನೇಹವನ್ನೂ ಪೃಥ್ವೀದೇವಿಯ ಪ್ರೀತಿಯನ್ನೂ ಮಾನಸವೇಗನ ಖಲವರ್ತನೆಯನ್ನೂ ಹೇಳಿ ಭೈರವನ ಕರುಣೆಯಿಂದ ತಾನು ಪಾರಾದಳೆಂದು ತನ್ನ ವೃತ್ತಾಂತವನ್ನೆಲ್ಲ ತಿಳಿಸಿದಳು. ಸ್ವಲ್ಪ ಕಾಲದ ಮೇಲೆ ಪ್ರಭಾವತಿಯು ಊರಲ್ಲಿಲ್ಲದಾಗ ಅವನನ್ನು ಕಂಡ ಪರಿಜನರು ಮಾನಸವೇಗನಿಗೆ ಅಂತಃಪುರದಲ್ಲಿ ಯಾರೋ ಪರಕೀಯರಿದ್ದಾರೆ ಎಂದು ತಿಳಿಸಿದರು. ಅವನು ಸೈನ್ಯದೊಡನೆ ಅವನಿದ್ದ ಸ್ಥಳಕ್ಕೆ ಮುತ್ತಿಗೆ ಹಾಕಲು ಅವನ ತಾಯಿಯಾದ ಪೃಥ್ವೀದೇವಿಯು ಮುಂದೆ ಬಂದು, ಅವನು ಮತ್ತಾರೂ ಅಲ್ಲ, ನರವಾಹನದತ್ತ, ಅವನ ಹೆಂಡತಿಯ ಹತ್ತಿರ ಅವನು ಇದ್ದಾನೆ. ಅವನೂ ಚಂದ್ರವಂಶೋತ್ಪನ್ನ, ನಮಗೆ ಪೂಜ್ಯ ಎಂದಳು. ಮಾನಸವೇಗನು, ಹಾಗಾದರೆ ಅವನು ನನ್ನ ಶತ್ರು ಎಂದನು. ತಾಯಿಯು, ಮಗು, ವಿದ್ಯಾಧರ ಲೋಕದಲ್ಲಿ ಅಧರ್ಮವೆಂಬುದನ್ನು ಕಂಡದ್ದಿಲ್ಲ. ವಿದ್ಯಾಧರರ ಧರ್ಮಸಭೆಯ ಮುಂದೆ ಅವನನ್ನು ನಿಲ್ಲಿಸಿ ಅವನಲ್ಲಿ ತಪ್ಪಿದ್ದರೆ ಅವನ ತಲೆಯ ಮೇಲೆ ಹಾಕಿಸು, ಆಗ ನಿನ್ನ ಕಾರ್ಯ ಶೋಭಿಸಿತು, ಇಲ್ಲದಿದ್ದರೆ ಇಲ್ಲ ಎಂದಳು. ಅದಕ್ಕೆ ಅವನು ಒಪ್ಪಿ ಧರ್ಮಸಭೆಗೆ ಹೋಗುವುದಕ್ಕೆ ಮುಂಚೆ ನರವಾಹನದತ್ತನನ್ನು ಬಂಧನದಲ್ಲಿ ಇಟ್ಟನು. ಆದರೆ ಅವನು ಅದನ್ನು ಸಹಿಸದೆ ತೋರಣದ ಕಂಬವನ್ನು ಕಿತ್ತುಕೊಂಡು ಅದರಿಂದ ಕಾವಲುಗಾರರನ್ನು ಸದೆಬಡಿದನು. ಹಾಗೆ ಸತ್ತು ಬಿದ್ದ ಒಬ್ಬನ ಕೈಯಿಂದ ಅವನ ಕತ್ತಿಯನ್ನು ಕಿತ್ತುಕೊಂಡು ಹಲವರನ್ನು ಕೊಂದನು. ಆಗ ಮಾನಸವೇಗನು ತನ್ನ ವಿದ್ಯೆಯಿಂದ ಗಂಡ ಹೆಂಡಿರಿಬ್ಬರನ್ನೂ ಕಟ್ಟಿ ಧರ್ಮಸಭೆಗೆ ಕರೆತಂದನು. ವಾಯುಪಥರಾಜನು ಸಿಂಹಾಸನದಲ್ಲಿ ಮಂಡಿಸಿರಲು ಮಾನಸವೇಗನು, ಈ ಮರ್ತ್ಯನು ನನ್ನ ತಂಗಿಯನ್ನು ಹಾಳು ಮಾಡಿ ಈಗ ಅಂತಃಪುರವನ್ನು ಹಾಳು ಮಾಡುತ್ತಿದ್ದಾನೆ, ಇವನು ವಧೆಗೆ ತಕ್ಕವನು ಎಂದು ದೂರಿದನು. ನರವಾಹನದತ್ತನನ್ನು ಪ್ರಶ್ನೆ ಮಾಡಲು ಅವನು ಗಂಭೀರವಾಗಿ, ಸಾ ಸಭಾ ಯತ್ರ ಸಭ್ಯೋಸ್ತಿ ಸ ಸಭ್ಯೋ ಧರ್ಮಮಾಹಯಃ, ಸಧರ್ಮೋ ಯತ್ರ ಸತ್ಯಂ ಸ್ಯಾತ್ ತತ್ಸತ್ಯಂ ಯತ್ರ ನಚ್ಛಲಂ. ನಾನು ಮಾಯೆಯಿಂದ ಬದ್ಧನಾಗಿ ನೆಲದ ಮೇಲಿದ್ದೇನೆ, ಇವನು ನಿರಾಳನಾಗಿ ಆಸನದಲ್ಲಿ ಮಂಡಿಸಿದ್ದಾನೆ, ನಮ್ಮ ವಿವಾದ ಸರಿಸಮನಾದೀತೆ ಎಂದನು. ಇದನ್ನು ಕೇಳಿ ವಾಯುಪಥನು ಮಾನಸವೇಗನನ್ನು ನೆಲದ ಮೇಲೆ ಕೂರಿಸಿ ನರವಾಹನದತ್ತನನ್ನು ಕಟ್ಟಿನಿಂದ ಬಿಡಿಸಿದನು. ಆಗ ನರವಾಹನದತ್ತನು ತನ್ನ ಮಾತನ್ನು ಮುಂದುವರಿಸಿ, ಇವನು ಕದ್ದ ತಂದ ನನ್ನ ಹೆಂಡತಿ ಮದನ ಮಂಚುಕೆಯನ್ನು ನಾನು ಪಡೆದರೆ ಯಾರ ಅಂತಃಪುರವನ್ನು ಹಾಳು ಮಾಡಿದ ಹಾಗಾಯಿತು? ಅವಳ ರೂಪಿನಿಂದ ಬಂದು ನನ್ನನ್ನು ಮೋಸಪಡಿಸಿ ಅವನ ತಂಗಿ ನನ್ನನ್ನು ಗಂಡನಾಗಿ ಮಾಡಿಕೊಂಡರೆ ಅದರಲ್ಲಿ ನನ್ನ ತಪ್ಪೇನು ಎಂದನು. ಇದನ್ನು ಕೇಳಿ ವಾಯುಪಥನು, ಈ ಮಹಾತ್ಮನು ಹೇಳಿದ್ದು ಸರಿ, ಮಾನಸವೇಗ, ನೀನು ಅವನಲ್ಲಿ ಅಧರ್ಮದಿಂದ ನಡೆದುಕೊಳ್ಳಬೇಡ ಎಂದನು. ಮಾನಸವೇಗನು ಮೋಹಾಂಧನಾಗಿ ಅದಕ್ಕೆ ಒಪ್ಪದೆ ಹೋದನು. ವಾಯುಪಥನಿಗೆ ಕೋಪ ಬಂತು, ಗದ್ದಲವಾಯಿತು. ನರವಾಹನದತ್ತನು, ಲೋ ಮಾನಸವೇಗ, ನೀನು ಮಾಯೆಯನ್ನು ಬಿಟ್ಟು ಸ್ಪಷ್ಟವಾಗಿ ಯುದ್ಧ ಮಾಡುವುದಾದರೆ ಒಂದೇ ಏಟಿನಿಂದ ನಿನ್ನನ್ನು ಕೊಂದೇನು. ವಿದ್ಯಾಧರರಲ್ಲೇ 2 ಪಂಗಡವಾಗಿ ಜಗಳಕ್ಕೆ ಮೊದಲಾಗಲು ಸಭಾಸ್ತಂಭವೊಂದು ಪಠಾರಣೆ ಮುರಿದು ಅದರೊಳಗಿಂದ ಭೈರವನು ಕಾಣಿಸಿಕೊಂಡನು.
ಭೂಮಿಗೂ ಅಂತರಿಕ್ಷಕ್ಕೂ ಏಕವಾಗಿ ಕರಿಯ ಮೂರ್ತಿಯಾಗಿ ಕಗ್ಗತ್ತಲೆಯನ್ನುಂಟು ಮಾಡಿ ಕಣ್ಣುಗಳಿಂದ ಮಿಂಚಿನ ಕುಡಿಗಳಂತೆ ಜ್ವಾಲೆಗಳು ಹೊರಡುತ್ತಿರಲು ಪ್ರಳಯ ಮೇಘದಂತೆ ಗರ್ಜಿಸುತ್ತಾ ಮುಂದೆ ವಿದ್ಯಾಧರ ಚಕ್ರವರ್ತಿಯಾಗಲಿರುವವನಿಗೆ ಹೀಗೆ ಅವಮಾನ ಮಾಡುವುದೇನೋ ನೀಚ ಎಂದು ಮಾನಸವೇಗನನ್ನು ಗದರಿಸಿದನು. ಮಾನಸವೇಗನು ಕತ್ತು ಬಗ್ಗಿಸಿದನು. ಭೈರವನು ನರವಾಹನದತ್ತನನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹೋಗಿ ಋಷ್ಯಮೂಕ ಪರ್ವತದಲ್ಲಿ ಬಿಟ್ಟು ಅಂತರ್ಧಾನನಾದನು. ಕೋಲಾಹಲವು ಶಾಂತವಾಯಿತು. ಮಾನಸವೇಗನು ಸಂತೋಷ ವಿಷಾದಗಳಿಂದೊಡಗೂಡಿದ ಮದನ ಮುಂಚುಕೆಯನ್ನು ಮುಂದೆ ಬಿಟ್ಟುಕೊಂಡು ಆಷಾಢಪುರಕ್ಕೆ ಹೊರಟನು. ತರಂಗ 3. ನರವಾಹನದತ್ತನು ಋಷ್ಯಮೂಕ ಪರ್ವತದ ಮೇಲೆ ತಿರುಗಾಡುತ್ತಿದ್ದಾಗ ಪ್ರಭಾವತಿಯು ಅಲ್ಲಿಗೆ ಬಂದು ತಾನು ಊರಲ್ಲಿಲ್ಲದಾಗ ಅವನಿಗೆ ಅಷ್ಟೊಂದು ತೊಂದರೆಯಾದದ್ದಕ್ಕಾಗಿ ವ್ಯಥೆಪಟ್ಟಳು. ಅವಳು ಅಲ್ಲಿರುವಾಗಲೇ ಅವಳ ಸ್ನೇಹಿತೆಯಾದ ಧನವತಿಯು ಅಲ್ಲಿಗೆ ಬಂದು ತನ್ನ ಮಗಳು ಅಜಿನಾವತಿಯನ್ನು ಅವನಿಗೆ ಮದುವೆ ಮಾಡಿಕೊಟ್ಟು ಮಗನನ್ನೂ ಅಳಿಯನನ್ನೂ ಕೌಶಾಂಬಿಗೆ ತಂದು ಬಿಟ್ಟಳು. ಅವನನ್ನು ನೋಡಿ ವತ್ಸರಾಜ, ವಾಸವದತ್ತೆ, ಯೌಗಂಧರಾಯಣ ಮುಂತಾದವರೆಲ್ಲರಿಗೂ ತುಂಬ ಸಂತೋಷವಾಯಿತು. ಚಂಡಸಿಂಹ, ಅಮಿತಗತಿ, ಪ್ರಭಾವತಿಯ ತಂದೆಯಾದ ಪಿಂಗಳಗಾಂಧಾರ, ವಾಯುಪಥ, ಹೇಮಪ್ರಭ, ವಜ್ರಪ್ರಭ, ಸಾಗರದತ್ತ, ಚಿತ್ರಾಂಗದ ಮುಂತಾದ ಗಂಧರ್ವ ಮುಖ್ಯರೆಲ್ಲರೂ ಬಂದರು. ವತ್ಸರಾಜನಿಂದ ಸತ್ಕೃತನಾದ ಮೇಲೆ ಪಿಂಗಳಗಾಂಧಾರನು ನರವಾಹನದತ್ತನನ್ನು ಕುರಿತು, ನೀನು ನಮ್ಮೆಲ್ಲರಿಗೂ ಚಕ್ರವರ್ತಿಯಾಗಬೇಕೆಂಬುದು ದೈವ ಸಂಕಲ್ಪ. ಆದರೂ ನಾನು ಹೇಳುವ ಈ ಮಾತನ್ನು ಕೇಳು. ವಿದ್ಯಾಧರರಿಗೆ ಹಿಮಾಚಲದಲ್ಲಿ ಉತ್ತರವೇದಿ, ದಕ್ಷಿಣವೇದಿ ಎಂಬ 2 ಪ್ರದೇಶಗಳಿವೆ. ಉತ್ತರವೇದಿಯಲ್ಲಿ ಮಂದರದೇವನೂ ದಕ್ಷಿಣವೇದಿಯಲ್ಲಿ ಗೌರಿಮುಂಡನೂ ಆಳುತ್ತಿದ್ದಾರೆ. ಈ ಗೌರಿಮುಂಡನು ದುರ್ಮತಿ ದುರ್ಜಯ, ಮಾನಸವೇಗನ ಸ್ನೇಹಿತ. ನೀನು ಬೇಗ ವಿದ್ಯೆಗಳನ್ನು ಸಾಧಿಸಿ ಅವರನ್ನು ಸೋಲಿಸಬೇಕು ಎಂದನು. ಅದರಂತೆ ಅವರು ಅವನನ್ನೂ ಅವನ ಹೆಂಡತಿಯರನ್ನೂ ಮಂತ್ರಿಗಳನ್ನೂ ಸಿದ್ಧಕ್ಷೇತ್ರ ಪರ್ವತಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವನಿಗೆ ಕಾವಲಾಗಿದ್ದರು. ಅಲ್ಲಿ ಅವನು ಕಠೋರವಾದ ತಪಶ್ಚರ್ಯೆಯಲ್ಲಿರಲು 5 ಜನ ವಿದ್ಯಾಧರ ಕನ್ಯಕೆಯರು ಬಂದು ಅವನನ್ನು ಒಟ್ಟಿಗೆ ಮದುವೆಯಾಗಬೇಕೆಂದೂ ಯಾರಾದರೂ ಒಬ್ಬರು ಪ್ರತ್ಯೇಕವಾಗಿ ಮದುವೆಯಾದರೆ ಮಿಕ್ಕವರು ಅಗ್ನಿಪ್ರವೇಶ ಮಾಡಬೇಕೆಂದೂ ನಿರ್ಧಾರ ಮಾಡಿಕೊಂಡರು. ಅಷ್ಟು ಹೊತ್ತಿಗೆ ಉತ್ಪಾತಗಳು ಕಾಣಿಸಿಕೊಂಡವು. ಮಾನಸವೇಗನೂ ಗೌರಿಮುಂಡನೂ ವಿದ್ಯಾಧರ ಸೇನೆಯೊಡನೆ ಅವನ ಮೇಲೆ ದಂಡೆತ್ತಿ ಬಂದರು. 2 ಪಕ್ಷಗಳಿಗೂ ಘೋರ ಯುದ್ಧವಾಯಿತು. ಗೌರಿಮುಂಡನು ತನ್ನ ವಿದ್ಯಾ ಸಹಾಯದಿಂದ ಪ್ರತಿಪಕ್ಷವನ್ನು ಮೂರ್ಛೆಗೊಳಿಸಿ ನರವಾಹನದತ್ತನನ್ನು ಅಗ್ನಿಪರ್ವತದಲ್ಲಿ ಹಾಕಿದನು. ಮಾನಸವೇಗನು ಗೋಮುಖ ಮುಂತಾದ ಅವನ ಮಂತ್ರಿಗಳನ್ನು ಮೇಲಕ್ಕೆ ಎತ್ತಿಕೊಂಡು ಹೋಗಿ ದಿಕ್ಕಾಪಾಲಾಗಿ ಎಸೆದನು. ಹೀಗೆ ಮಾನಸವೇಗನೂ ಗೌರಿಮುಂಡನೂ ತಮಗೆ ಜಯವಾಯಿತು ಎಂದುಕೊಂಡು ಹೋದರು. ಅತ್ತ ಅಗ್ನಿಪರ್ವತದಲ್ಲಿ ಬಿದ್ದ ನರವಾಹನದತ್ತನನ್ನು ದಿವ್ಯ ಪುರುಷನೊಬ್ಬನು ಎತ್ತಿಕೊಂಡು ಹೋಗಿ ಗಂಗಾತೀರದಲ್ಲಿ ಬಿಟ್ಟು ತಾನು ಶಿವನಿಂದ ಬಂದ ದೂತನೆಂದೂ ಎದುರಿಗೆ ಕಾಣುತ್ತಿದ್ದದ್ದು ಕೈಲಾಸವೆಂದೂ ಹೇಳಿಹೋದನು. ಆಗ ನರವಾಹನದತ್ತನು ಶಿವನನ್ನು ಕುರಿತು ತಪಸ್ಸು ಮಾಡಲು ಅವನು ಪ್ರಸನ್ನನಾಗಿ, ಇನ್ನು ನೀನು ವಿದ್ಯಾಧರ ಚಕ್ರವರ್ತಿಯಾಗು, ಎಲ್ಲರಿಗಿಂತಲೂ ಹೆಚ್ಚಾಗಿ ನಿನಗೆ ವಿದ್ಯೆಗಳು ಪ್ರಕಾಶವಾಗಲಿ, ನನ್ನ ಪ್ರಭಾವದಿಂದ ನೀನು ಶತ್ರುಗಳಿಗೆ ಅಜೇಯನಾಗುತ್ತೀಯೇ, ಎಲ್ಲ ಶತ್ರುಗಳನ್ನೂ ನಿಗ್ರಹಿಸುತ್ತೀಯೇ, ಅವರ ವಿದ್ಯೆಗಳು ನಿನ್ನನ್ನು ಕಂಡ ಕೂಡಲೇ ಅಡಗಿ ಹೋಗುತ್ತವೆ. ಇವುಗಳ ಜೊತೆಗೆ ಪಾರ್ವತಿಯೂ ಗೌರಿ ವಿದ್ಯೆಯನ್ನು ಕೊಡುತ್ತಾಳೆ ಎಂದನು. ಕೂಡಲೇ ಬ್ರಹ್ಮ ನಿರ್ಮಿತವಾದ ಮಹಾಪದ್ಮ ವಿಮಾನವು ಬಂತು. ಎಲ್ಲ ವಿದ್ಯೆಗಳೂ ಆವಿರ್ಭವಿಸಿ ಏನಪ್ಪಣೆ ಎಂದು ಕೈ ಕಟ್ಟಿಕೊಂಡು ಬಂದು ನಿಂತವು. ಆಗ ನರವಾಹನದತ್ತನು ಪಾರ್ವತೀ ಪರಮೇಶ್ವರರಿಗೆ ನಮಸ್ಕರಿಸಿ ವಿಮಾನವನ್ನು ಹತ್ತಿ ಅಮಿತಗತಿಯಿದ್ದ ಛತ್ರಪುರದಲ್ಲಿ ಹೋಗಿ ಇಳಿದನು. ತರಂಗ 4. ಅಲ್ಲಿ ಪೌರರುಚಿ ದೇವನೆಂಬ ಚಕ್ರವರ್ತಿ ಪ್ರತಿಹಾರನು ಬಂದು ಅವನ ಸೇವೆಗೆ ನಿಂತನು. ಪಿಂಗಳಗಾಂಧಾರ ಮುಂತಾದ ವಿದ್ಯಾಧರರೂ ಧನವತಿ ಮೊದಲಾದ ಹೆಂಡತಿಯರೂ ಬಂದರು. ನರವಾಹನದತ್ತನು ಧನವತಿಯನ್ನು ನೋಡಿ, ನನ್ನ ಸಚಿವರೆಲ್ಲಿ ಎಂದು ಕೇಳಿದನು. ಮಾನಸವೇಗನು ಅವರನ್ನು ಎಸೆದಾಗ
ಅವಳು ತನ್ನ ವಿದ್ಯೆಯಿಂದ ಸುರಕ್ಷಿತವಾಗಿಟ್ಟಿದ್ದು ಈಗ ಬರಮಾಡಿಕೊಂಡಳು. ಅವರು ಬಂದು ನಮಸ್ಕಾರ ಮಾಡಲು ನರವಾಹನದತ್ತನು, ಇಷ್ಟು ದಿವಸವೂ ಎಲ್ಲಿ ಹೋಗಿದ್ದೀರಿ, ಹೇಗೆ ಕಳೆದಿರಿ ಎಂದು ಕೇಳಿದನು. ಮೊದಲು ಗೋಮುಖನು ತನ್ನ ವೃತ್ತಾಂತವನ್ನು ಹೇಳಿದನು. ಗೋಮುಖನ ವೃತ್ತಾಂತ: ಶತ್ರುವು ನನ್ನನ್ನು ಎಸೆದಾಗ ಯಾವಳೋ ಒಬ್ಬ ದೇವತೆಯು ನನ್ನನ್ನು 2 ಕೈಗಳಲ್ಲಿಯೂ ಆತುಕೊಂಡು ಒಂದು ಅರಣ್ಯದಲ್ಲಿ ಬಿಟ್ಟು ಮಾಯವಾದಳು. ನಾನು ದುಃಖಿತನಾಗಿ ಕಮರಿಯ ಮೇಲಿನಿಂದ ಬಿದ್ದು ಪ್ರಾಣ ಬಿಡಬೇಕೆಂದಿರುವಾಗ ಒಬ್ಬ ತಪಸ್ವಿಯು ನನ್ನನ್ನು ತಡೆದು ಶಿವಕ್ಷೇತ್ರವೆಂಬ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ನನ್ನ ವೃತ್ತಾಂತವನ್ನು ಕೇಳಿ ತಿಳಿದು ತನ್ನ ವೃತ್ತಾಂತವನ್ನು ಹೀಗೆಂದು ಹೇಳಿದನು. ನಾಗಸ್ವಾಮಿಯ ವೃತ್ತಾಂತ: ನಾನು ಕುಂಡಿನಪುರದವನು. ನನ್ನ ಹೆಸರು ನಾಗಸ್ವಾಮಿ. ತಂದೆ ಸತ್ತ ಮೇಲೆ ಪಾಟಲಿಪುತ್ರಕ್ಕೆ ಹೋಗಿ ಅಲ್ಲಿ ಜಯದತ್ತನೆಂಬ ಉಪಾಧ್ಯಾಯನಲ್ಲಿ ವಿದ್ಯೆ ಕಲಿಯಲು ನಿಂತೆ. ಆದರೆ ನನಗೆ ವಿದ್ಯೆ ಹತ್ತದೆ. ಮಿಕ್ಕ ಹುಡುಗರೆಲ್ಲರೂ ಹಾಸ್ಯ ಮಾಡಿದ್ದರಿಂದ ನಾನು ವಿಂಧ್ಯವಾಸಿನಿಯನ್ನು ಕುರಿತು ಹೊರಟು ದಾರಿಯಲ್ಲಿ ವಕ್ರೋಲಕವೆಂಬ ಊರನ್ನು ತಲುಪಿದೆ. ಅಲ್ಲಿ ಭಿಕ್ಷವೆತ್ತುತ್ತಿರಲು ಒಬ್ಬಾಕೆ ಭಿಕ್ಷದೊಡನೆ ಒಂದು ಕೆಂಪು ಕಮಲವನ್ನು ಹಾಕಿದಳು. ಮರುದಿನ ಮನೆಗೆ ಹೋದಾಗ ಆ ಮನೆಯ ಆಕೆ, ಅಯ್ಯೋ, ಯೋಗಿನಿಯು ನಿನ್ನನ್ನು ವಶಪಡಿಸಿಕೊಂಡು ಬಿಟ್ಟಿದ್ದಾಳೆ, ನಿನ್ನ ಭಿಕ್ಷದಲ್ಲಿ ಮನುಷ್ಯರ ಹಸ್ತವನ್ನು ಹಾಕಿದ್ದಾಳೆ ನೋಡು ಎಂದಳು. ನಾನು ನೋಡಿಕೊಂಡಾಗ ಕೆಂಪು ಕಮಲವೆಂದುಕೊಂಡಿದ್ದದ್ದು ಮನುಷ್ಯ ಹಸ್ತವೆಂದು ಗೊತ್ತಾಯಿತು. ತಾಯಿ, ನಾನು ಬದುಕಿಕೊಳ್ಳುವುದು ಹೇಗೆ ಎಂದು ಕೇಳಲು ಅವಳು, ಇಲ್ಲಿಂದ 3 ಯೋಜನ ಆಚೆ ಕರಭಕವೆಂಬ ಗ್ರಾಮದಲ್ಲಿ ದೇವರಕ್ಷಿತನೆಂಬ ಬ್ರಾಹ್ಮಣನಿದ್ದಾನೆ. ಅವನ ಮನೆಯಲ್ಲಿ ಕಾಮಧೇನುವಿನಂಥ ಒಂದು ಕಪಿಲೆ ಹಸುವಿದೆ. ಅದು ಇಂದಿನ ರಾತ್ರಿ ನಿನ್ನನ್ನು ರಕ್ಷಿಸಿಕೊಳ್ಳುತ್ತದೆ ಎಂದಳು. ಅದರಂತೆ ನಾನು ಅಲ್ಲಿಗೆ ಹೋಗಿ ಆ ಕಪಿಲೆಯ ಮೊರೆ ಹೊಕ್ಕೆನು. ಅಂದಿನ ರಾತ್ರಿ ಆ ಯೋಗಿನಿಯು ಅವಳ ಸ್ನೇಹಿತೆಯರೊಡನೆ ನನ್ನ ರಕ್ತಮಾಂಸಗಳಿಗಾಗಿ ಬಂದಾಗ ಕಪಿಲೆಯು ನನ್ನನ್ನು ತನ್ನ ಗೊರಸಿನ ಮಧ್ಯೆ ಇಟ್ಟುಕೊಂಡು ರಾತ್ರಿಯೆಲ್ಲ ಯೋಗಿನಿಯೊಡನೆ ಹೋರಾಡಿ ನನ್ನನ್ನು ರಕ್ಷಿಸಿತು. ಬೆಳಗಾಗಲು ಅದು, ಮಗು, ಇಂದು ನಾನು ನಿನ್ನನ್ನು ರಕ್ಷಿಸಲಾರೆ. ಇಲ್ಲಿಂದ 5 ಯೋಜನ ದೂರದಲ್ಲಿ ಒಂದು ಕಾಡಿನೊಳಗೆ ಭೂತಶಿವನೆಂಬ ಪಾಶುಪತನಿದ್ದಾನೆ. ಅವನನ್ನು ಶರಣು ಹೊಕ್ಕರೆ ನಿನ್ನನ್ನು ಕಾಪಾಡುತ್ತಾನೆ ಎಂದಿತು. ಅದರಂತೆ ಅವನು ನನ್ನನ್ನು ತನ್ನ ಮನೆಯೊಳಗೆ ಇಟ್ಟು ತಾನು ಬಾಗಿಲಿನಲ್ಲಿ ತ್ರಿಶೂಲ ಹಿಡಿದು ನಿಂತು ಯೋಗಿನಿಯನ್ನು ಓಡಿಸಿದನು. ಬೆಳಗಾಗಲು ಅವನು, ಅಯ್ಯ, ನಾನು ಇಂದು ನಿನ್ನನ್ನು ರಕ್ಷಿಸಲಾರೆ. ಇಲ್ಲಿಂದ 10 ಯೋಜನ ದೂರದಲ್ಲಿ ಸಂಧ್ಯಾವಾಸವೆಂಬ ಗ್ರಾಮದಲ್ಲಿ ವಸುಮತಿ ಎಂಬ ಬ್ರಾಹ್ಮಣನಿದ್ದಾನೆ. ಅವನು ನಿನ್ನನ್ನು ಈ 3ನೆಯ ರಾತ್ರಿ ರಕ್ಷಿಸಿದರೆ ಆಮೇಲೆ ಬಿಡುಗಡೆ ಹೊಂದುತ್ತೀಯೇ ಎಂದನು. ಆದರೆ ಸಂಜೆಯಾಗುವುದರೊಳಗಾಗಿ ಅಷ್ಟು ದೂರ ನಡೆಯಲಾರದೆ ಕತ್ತಲೆಯಲ್ಲಿ ಯೋಗಿನಿಯರ ಕೈಗೆ ಸಿಕ್ಕಿಬಿದ್ದೆ. ಅವರು ನನ್ನನ್ನು ಕೊಂಡು ಹೋಗುತ್ತಿರಲು ಎದುರಿಗೆ ಇನ್ನೊಂದು ಗುಂಪು ಯೋಗಿನಿಯರು ಬಂದು ಮೇಲೆ ಬಿದ್ದರು. ಅವರವರು ಹೋರಾಡುತ್ತಾ ನನ್ನನ್ನು ಕೆಳಕ್ಕೆ ಬೀಳಿಸಲು ನಾನು ಅಲ್ಲಿ ಒಂದು ದೊಡ್ಡ ಮನೆಯನ್ನು ಕಂಡೆ. ಅದರ ಬಾಗಿಲು ತೆಗೆದಿದ್ದರಿಂದ ಅದರೊಳಗೆ ಹೋಗಿ ನೋಡಲು ಅಲ್ಲಿ ಒಬ್ಬ ಅದ್ಭುತಾಕಾರಳಾದ ಹೆಂಗಸಿದ್ದಳು. ಅವಳು ನನ್ನನ್ನು ಬರಮಾಡಿಕೊಂಡು ಸಮಾಧಾನ ಮಾಡಿ, ನಾನು ಸುಮಿತ್ರೆ ಎಂಬ ಯಕ್ಷಿಣಿ. ಶಾಪದಿಂದ ಹೀಗಾಗಿದ್ದೇನೆ. ಶಾಪ ಶಾಂತಿಯಾಗಬೇಕಾದರೆ ನಾನು ಒಬ್ಬ ಮನುಷ್ಯನನ್ನು ಮದುವೆ ಮಾಡಿಕೊಂಡು ಅವನೊಡನೆ ಒಂದು ರಾತ್ರಿ ಇರಬೇಕು. ಆದ್ದರಿಂದ ನಿರ್ಭಯನಾಗಿ ಬಾ ಎಂದು ವಸ್ತ್ರಾಹಾರಗಳನ್ನು ಕೊಟ್ಟು ಉಪಚರಿಸಿದಳು. ಅಂದಿನ ರಾತ್ರಿಯನ್ನು ಅವಳೊಡನೆ ಕಳೆಯಲು ಅವಳ ಶಾಪ ಕಳೆಯಿತು. ಅವಳು ಆ ಸ್ಥಳವನ್ನು ಬಿಟ್ಟು ಹೊರಟು, ಅಯ್ಯ ಬ್ರಾಹ್ಮಣ, ನಾನು ಹೋಗುತ್ತೇನೆ. ನಿನಗೆ ದಿವ್ಯಜ್ಞಾನ ಉಂಟಾಗುತ್ತದೆ. ನೀನು ತಪಸ್ವಿಯೂ ಸಿದ್ಧನೂ ಆಗುತ್ತೀಯೇ. ನಿನಗೆ ಯಾವ ಭಯವೂ ಇರದು. ಈ ನನ್ನ ಮನೆಯಲ್ಲಿ ಇದ್ದುಕೊಂಡಿರು. ಆದರೆ ಇದರಲ್ಲಿ ಮಧ್ಯದ ಕಟ್ಟಡಕ್ಕೆ ಮಾತ್ರ ಹೋಗಬೇಡ ಎಂದು ಹೊರಟು ಹೋದಳು. ನಾನು ಕುತೂಹಲದಿಂದ ಅದರೊಳಕ್ಕೆ ಹೋಗಲು ಅಲ್ಲಿ ಒಂದು ಕುದುರೆ ಇತ್ತು. ಹತ್ತಿರಕ್ಕೆ ಹೋದಾಗ ಅದು ನನ್ನನ್ನು ಒದೆಯಲು ನಾನು ಈ ಶಿವಾಲಯಕ್ಕೆ ಬಂದು ಬಿದ್ದೆ. ಅಂದಿನಿಂದ ಇಲ್ಲಿದ್ದೇನೆ. ನನಗೆ ತ್ರಿಕಾಲ ಜ್ಞಾನವಿದೆ. ನೀನು ನಿನ್ನ ಯಜಮಾನನನ್ನು ಸದ್ಯದಲ್ಲಿಯೇ ಕಾಣುತ್ತೀಯೇ ಎಂದನು. ನಾನು ಆತನೊಡನೆ ಇಷ್ಟು ದಿನವೂ ಇದ್ದೆ. ಇಂದು ಸ್ವಪ್ನದಲ್ಲಿ ಶಿವನು ನಿನಗೆ ಸಿದ್ಧಿಯುಂಟಾದದ್ದನ್ನು ತಿಳಿಸಿದನು. ಯಾವಳೋ ದಿವ್ಯ ಸ್ತ್ರೀಯು ಇಲ್ಲಿಗೆ ಕರೆತಂದು ಬಿಟ್ಟಳು. ಇದೇ ನನ್ನ ವೃತ್ತಾಂತ ಎಂದನು.
ಅನಂತರ ಮರುಭೂತಿಯು ತನ್ನ ವೃತ್ತಾಂತವನ್ನು ಹೇಳಿದನು. ಮರುಭೂತಿಯ ವೃತ್ತಾಂತ: ಮಾನಸವೇಗನು ಎಸೆದ ನನ್ನನ್ನು ಯಾವಳೋ ಒಬ್ಬ ದೇವತೆಯು 2 ಕೈಗಳಲ್ಲಿಯೂ ಆತುಕೊಂಡು ಒಂದು ಅಡವಿಯಲ್ಲಿ ಇಟ್ಟು ಹೋದಳು. ಆಗ ನಾನು ದುಃಖಾರ್ಥನಾಗಿ ಪ್ರಾಣ ಕಳೆದುಕೊಳ್ಳುವ ದಾರಿಯನ್ನು ಯೋಚಿಸುತ್ತಿರಲು ಹೊಳೆಯ ಸುತ್ತಿನಲ್ಲಿದ್ದ ಒಂದು ಆಶ್ರಮವನ್ನು ಕಂಡೆ. ಒಳಹೊಕ್ಕು ನೋಡಲು ಅದರೊಳಗೆ ಒಬ್ಬ ಜಟಾಧಾರಿಯಾದ ತಾಪಸನಿದ್ದನು. ಅವನು ನನ್ನ ವೃತ್ತಾಂತವನ್ನು ಕೇಳಿ, ಪ್ರಾಣ ಕಳೆದುಕೊಳ್ಳಬೇಡ, ನಿನ್ನ ಒಡೆಯನ ವರ್ತಮಾನ ತಿಳಿಯುತ್ತದೆ, ಆಮೇಲೆ ಏನು ಬೇಕೋ ಅದನ್ನು ಮಾಡುವೆಯಂತೆ ಎಂದು ನಿಲ್ಲಿಸಿಕೊಂಡನು. ಸ್ವಲ್ಪ ಹೊತ್ತಾದ ಮೇಲೆ ಆ ಹೊಳೆಯಲ್ಲಿ ಸ್ನಾನಕ್ಕೆಂದು ಕೆಲವರು ದಿವ್ಯ ಸ್ತ್ರೀಯರು ಬಂದರು. ಅವರಲ್ಲಿ ಒಬ್ಬಳ ಬಟ್ಟೆಗಳನ್ನು ತಂದು ಬಿಡು, ನಿನಗೆ ಅವರಿಂದ ವರ್ತಮಾನ ತಿಳಿಯುತ್ತದೆ ಎಂದು ತಾಪಸನು ಹೇಳಲು ನಾನು ಹಾಗೆಯೇ ಮಾಡಿದೆ. ಬಟ್ಟೆ ಹೋದ ಹೆಂಗಸು ಒದ್ದೆಯಲ್ಲಿ ತನ್ನ ಎದೆಯ ಮೇಲೆ ಕೈಯಿಟ್ಟುಕೊಂಡು ಅಲ್ಲಿಗೆ ಬಂದಳು. ತಾಪಸನು ನರವಾಹನದತ್ತನ ವರ್ತಮಾನವನ್ನು ಹೇಳಿ, ನಿನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗು ಎಂದನು. ಆಕೆ, ನರವಾಹನದತ್ತನು ಈಗ ಕೈಲಾಸದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಿದ್ದಾನೆ, ಇನ್ನು ಕೆಲವು ದಿನಗಳಲ್ಲಿ ವಿದ್ಯಾಧರ ಚಕ್ರವರ್ತಿಯಾಗುತ್ತಾನೆ ಎಂದು ಹೇಳಿದಳು. ಈ ವರ್ತಮಾನವನ್ನು ಹೇಳಿದ್ದರಿಂದ ಶಾಪ ವಿಮೋಚನೆಯಾಗಿ ಅವಳು ತಾಪಸನ ಹೆಂಡತಿಯಾದಳು. ಸ್ವಲ್ಪ ದಿನದಲ್ಲಿ ಅವಳು ಗರ್ಭಧರಿಸಿ ಆ ಗರ್ಭವನ್ನು ಹೆತ್ತು ತಾಪಸನಿಗೆ ಕೊಟ್ಟು, ನೀನು ಮತ್ತೆ ನನ್ನನ್ನು ನೋಡಬೇಕು ಎನ್ನಿಸಿದಾಗ ಈ ಗರ್ಭವನ್ನು ಅಕ್ಕಿಯೊಡನೆ ಬೇಯಿಸಿ ತಿನ್ನು ಎಂದು ಹೇಳಿ ಎಲ್ಲಿಯೋ ಹೋದಳು. ಅದರಂತೆ ಅವನು ತಿಂದು ಅಂತರಿಕ್ಷಕ್ಕೆ ಹಾರಿದನು. ನಾನು ಆ ಪಾತ್ರೆಗೆ ಅಂಟಿಕೊಂಡಿದ್ದ 2 ಅಗುಳನ್ನು ತಿನ್ನಲು ನಾನು ಉಗುಳಿದರೆ ಚಿನ್ನ ಬೀಳುತ್ತಿತ್ತು. ಈ ಸ್ಥಿತಿಯಲ್ಲಿ ನಿನ್ನನ್ನು ಕಾಣುವುದಕ್ಕೆಂದು ಇತ್ತ ಕಡೆಗೆ ಬರುತ್ತಾ ಒಬ್ಬ ಸೂಳೆಯ ಸಹವಾಸದಲ್ಲಿರಲು ಅವಳ ಕುಂಟಿಣಿಯು ನನಗೆ ವಾಂತಿಯಾಗುವ ಔಷಧ ಕೊಡಿಸಿದಳು. ಅದರಲ್ಲಿ ಬಿದ್ದ ಮಾಣಿಕ್ಯದಂಥ 2 ಕಾಳುಗಳನ್ನು ತೆಗೆದು ತಾನು ಬಾಯಿಯಲ್ಲಿ ಹಾಕಿಕೊಳ್ಳಲು ನನ್ನ ಹೇಮಸಿದ್ಧಿ ಹೋಯಿತು. ಆಮೇಲೆ ನಾನು ಇಲ್ಲಿಯ ಚಂಡಿಕಾಗೃಹದಲ್ಲಿ ಬಂದು ತಪಸ್ಸು ಮಾಡುತ್ತಾ ಕುಳಿತೆ. 3 ರಾತ್ರಿ ಉಪವಾಸವಿದ್ದ ಮೇಲೆ ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು, ನಿನ್ನ ಒಡೆಯನು ಸಿದ್ಧಿ ಪಡೆದು ಬಂದಿದ್ದಾನೆ, ನೋಡು ಹೋಗು ಎಂದಳು. ಬೆಳಗಾದ ಕೂಡಲೇ ಯಾವಳೋ ದೇವತೆಯು ನಿನ್ನ ಪಾದಮೂಲವನ್ನು ಸೇರಿಸಿದಳು. ಇದೇ ನನ್ನ ಕಥೆ ಎಂದನು. ಹರಿಶಿಖನ ವೃತ್ತಾಂತ: ಆಮೇಲೆ ಹರಿಶಿಖನು, ಶತ್ರುವು ಎಸೆದ ನನ್ನನ್ನು ಯಾವಳೋ ದೇವತೆಯು ರಕ್ಷಿಸಿ ಉಜ್ಜಯಿನಿಯಲ್ಲಿ ಇಳಿಸಿದಳು. ನಾನು ಅಲ್ಲಿ ದುಃಖದಿಂದ ಪ್ರಾಣ ಕಳೆದುಕೊಳ್ಳಬೇಕೆಂದು ಶ್ಮಶಾನಕ್ಕೆ ಹೋಗಿ ಚಿತಿಯನ್ನು ಸಿದ್ಧಪಡಿಸಲು ಅಲ್ಲಿದ್ದ ಭೂತರಾಜನು, ಏಕಯ್ಯ ಅಗ್ನಿ ಪ್ರವೇಶ ಮಾಡುತ್ತಿದ್ದೀಯೇ, ನಿಮ್ಮ ರಾಜ ಬದುಕಿದ್ದಾನೆ, ಸಿದ್ಧಿ ಪಡೆದಿದ್ದಾನೆ, ಅವನನ್ನು ನೀನು ಸೇರುತ್ತೀಯೇ ಎಂದು ತುಂಬ ಪ್ರೀತಿಯಿಂದ ಹೇಳಿದನು. ವಿಧಿಯು ಅನುಕೂಲವಾದರೆ ಕಲ್ಲೂ ಕರಗುತ್ತದೆ. ಆಮೇಲೆ ನಾನು ತಪಸ್ಸು ಮಾಡುತ್ತಾ ಕುಳಿತಿರಲು ಯಾವಳೋ ದೇವತೆಯು ಇಲ್ಲಿಗೆ ತಂದು ಬಿಟ್ಟಳು ಎಂದನು. ಹಾಗೆಯೇ ಮಿಕ್ಕವರೂ ತಮ್ಮ ತಮ್ಮ ವೃತ್ತಾಂತಗಳನ್ನು ಹೇಳಿದರು. ಆಮೇಲೆ ಶುಭ ದಿನವನ್ನು ನೋಡಿ ನರವಾಹನದತ್ತನು ವಿದ್ಯಾಧರ ಸೇನೆಯನ್ನು ತೆಗೆದುಕೊಂಡು ಗೌರಿ ಮುಂಡನ ಊರಾದ ಗೋವಿಂದಕೂಟದ ಮೇಲೆ ದಂಡೆತ್ತಿ ಹೊರಟನು. ಯುದ್ಧದಲ್ಲಿ ಮಾನಸವೇಗನ ತಲೆಯನ್ನು ಕತ್ತರಿಸಿ ಗೌರಿ ಮುಂಡನನ್ನು ಬಂಡೆಯ ಮೇಲೆ ಎತ್ತಿ ಹಾಕಿ ಪುಡಿ ಪುಡಿ ಮಾಡಿದನು. ಅವರ ಸೇನೆ ಓಡಿಹೋಯಿತು. ಬೆಳಗ್ಗೆ ವೇಗವತಿ ಪ್ರಭಾವತಿಯರನ್ನು ಮಾನಸವೇಗನ ಮನೆಗೆ ಕಳುಹಿಸಿ ಮದನ ಮಂಚುಕೆಯನ್ನು ಕರೆಸಿಕೊಂಡನು. ಅವನು ಆ ಸ್ಥಾನದಲ್ಲಿದ್ದಾಗ ಒಂದು ದಿನ 2 ವಿದ್ಯಾಧರರು ಬಂದು, ಧನವತಿಯ ಮಾತಿನಂತೆ ನಾವು ಉತ್ತರ ವೇದಿಗೆ ಹೋಗಿದ್ದೆವು, ಮಂದರದೇವನು ನಿಮ್ಮ ಮೇಲೆ ಯುದ್ಧಕ್ಕೆ ಬರುವವನಾಗಿದ್ದಾನೆ ಎಂದು ಹೇಳಿದರು. ಕೂಡಲೇ ಎಲ್ಲರೂ ಅವನ ಮೇಲೆ ದಂಡೆತ್ತಿ ಹೊರಟು ದಾರಿಯಲ್ಲಿ ವಾಯುಪಥನ ಊರಿನಲ್ಲಿ ತಂಗಿದರು. ಅಲ್ಲಿ ವಾಯುಪಥನು ಅವನಿಗೆ ತನ್ನ ತಂಗಿಯಾದ ವಾಯುವೇಗ ಯಶೆಯನ್ನು ಮದುವೆ ಮಾಡಿಕೊಟ್ಟನು. ಆದರೆ ಅವಳಿಗೆ ಸುತರಾಂ ಇಷ್ಟವಿರಲಿಲ್ಲ. ಆದ್ದರಿಂದ ಅವಳು, ನನಗೆ ಇಷ್ಟವಿಲ್ಲದಿದ್ದರೂ ನಮ್ಮ ಅಣ್ಣ ನನಗೆ ಮದುವೆ ಮಾಡುತ್ತಿದ್ದಾನೆ, ಲೋಕಪಾಲಕರೇ ನೀವು ಸಾಕ್ಷಿ, ನನ್ನದೇನೂ ತಪ್ಪಿಲ್ಲ ಎಂದು ಕೂಗಿಕೊಂಡಳು. ಸ್ವಲ್ಪ ಹೊತ್ತಿನ ಮೇಲೆ ಗೋಮುಖನು ಬಂದು 4 ಜನ ವಿದ್ಯಾಧರಿಯರು ವಾಯುವೇಗನಿಂದ ಪ್ರತಿಜ್ಞಾಭಂಗಕ್ಕೆ ಕಾರಣವಾಯಿತೆಂದು ಅಗ್ನಿಪ್ರವೇಶ ಮಾಡುತ್ತಿದ್ದಾರೆ ಎಂದು ಹೇಳಿದನು. ನರವಾಹನದತ್ತನು ಎಲ್ಲರೊಡನೆ ಕೂಡಲೇ ಅಲ್ಲಿಗೆ ಹೋಗಲು ವಾಯುವೇಗ ವೇಷೆಯು, ಪ್ರಭು, ಇವಳು ಕಾಳಿಕೆ, ಇವಳು ವಿದ್ಯುತ್ ಪುಂಜೆ, ಇವಳು ಮತಂಗಿನಿ, ಇವಳು ಪದ್ಮಪ್ರಭೆ, ಈ 4 ಜನವೂ
ನಾನು ನಿನ್ನನ್ನು ಸಿದ್ಧಕ್ಷೇತ್ರದಲ್ಲಿ ನೋಡಿ 5 ಜನವೂ ಇವನನ್ನು ಏಕಕಾಲದಲ್ಲಿ ಮದುವೆ ಮಾಡಿಕೊಳ್ಳಬೇಕು. ಯಾವಳಾದರೂ ಒಬ್ಬಳೇ ಮಾಡಿಕೊಂಡರೆ ಮಿಕ್ಕ 4 ಅಗ್ನಿಪ್ರವೇಶ ಮಾಡಬೇಕು ಎಂದು ಪ್ರತಿಜ್ಞೆ ಮಾಡಿದೆವು. ಈ ಪ್ರತಿಜ್ಞೆಗೆ ಭಂಗ ಬರುತ್ತದೆ ಎಂದು ನಾನೊಬ್ಬಳೇ ನಿನ್ನನ್ನು ಮದುವೆಯಾಗಲು ಇಷ್ಟಪಡಲಿಲ್ಲ. ಆರ್ಯಪುತ್ರನು ನನ್ನ ಈ 4 ಸಖಿಯರನ್ನೂ ಮದುವೆ ಮಾಡಿಕೊಳ್ಳಬೇಕು ಎಂದಳು. ನರವಾಹನದತ್ತನು ಒಪ್ಪಲು ಆ ಹುಡುಗಿಯರ ತಂದೆ ತಾಯಿಗಳು ಬಂದು ಅವರನ್ನು ಅವನಿಗೆ ಮದುವೆ ಮಾಡಿಕೊಟ್ಟರು. ಅವರೊಡನೆ ಅವನು ಆ ಊರಿನಲ್ಲಿ ಸುಖವಾಗಿರಲು ಒಂದು ದಿನ ಸೇನಾಪತಿಯಾದ ಹರಿಶಿಖನು ಬಂದು, ದೇವ, ಇದೇನು ನೀನು ತಿಳಿದವನಾದರೂ ನೀತಿ ಮೀರಿ ನಡೆಯುತ್ತಿದ್ದೀಯೇ? ಯುದ್ಧ ಕಾಲದಲ್ಲಿ ಮದುವೆಯ ಸಡಗರವೇ ಮಂದರ ದೇವನ ಮೇಲೆ ದಂಡೆತ್ತಿ ಬಂದದ್ದೇನು? ಅಂತಃಪುರದಲ್ಲಿ ವಿಹಾರ ನಡೆಸುತ್ತಿರುವುದೇನು ಎಂದನು. ಅದಕ್ಕೆ ನರವಾಹನದತ್ತನು, ನೀನು ಹೇಳಿದ್ದು ಸರಿ, ಆದರೆ ನಾನು ಮದುವೆ ಮಾಡಿಕೊಂಡಿದ್ದು ಭೋಗ ಪಡುವುದಕ್ಕಲ್ಲ, ಬಂಧು ಪ್ರಾಪ್ತಿಗೆ, ಶತ್ರು ನಿಗ್ರಹಕ್ಕೆ. ಅದು ಒಂದು ಮುಖ್ಯವಾದ ಸಾಧನ. ಇನ್ನು ಸೇನೆ ತೆರಳಲಿ ಎಂದನು. ಆಗ ಅವನ ಮಾವನಾದ ಮಂದರನು ಮತಂಗಿಯ ಕಡೆ, ದೇವ, ಮಂದರ ದೇವನಿರುವ ಸ್ಥಳವು ದೂರ ಮತ್ತು ದುರ್ಗಮೆ. ಅವಳು ತ್ರಿಶೀರ್ಷನೆಂಬ ಹುಡುಗಿಯಲ್ಲಿ ಆಡಿಕೊಂಡಿರುತ್ತಾನೆ. ಅದರ ಬಾಗಿಲಲ್ಲಿ ದೇವಮಾಯನೆಂಬ ಮಹಾವೀರನು ಕಾವಲಿರುತ್ತಾನೆ. ಸರ್ವರತ್ನಗಳನ್ನೂ ಸಾಧಿಸಿದ ಚಕ್ರವರ್ತಿಗೆ ಮಾತ್ರ ಅಲ್ಲಿ ಪ್ರವೇಶ ಮಾಡುವುದು ಸಾಧ್ಯ. ಚಕ್ರವರ್ತಿ ರತ್ನವಾದ ಚಂದನ ವೃಕ್ಷವು ಇಲ್ಲಿದೆ, ಅದನ್ನು ಸಾಧಿಸಿಕೋ ಎಂದನು. ಅದರಂತೆ ಅವನು ರಾತ್ರಿ ಉಪವಾಸ ಮಾಡಿ ಅಲ್ಲಿಗೆ ಹೋಗಿ ಆ ಮಹಾವೃಕ್ಷವನ್ನು ಪ್ರಾರ್ಥಿಸಲು, ಅಯ್ಯ, ನಾನು ನಿನಗೆ ಪ್ರಸನ್ನನಾಗಿದ್ದೇನೆ, ನೆನೆದಾಗ ಬರುತ್ತೇನೆ. ಆದ್ದರಿಂದ ಗೋವಿಂದ ಕೂಟಕ್ಕೆ ಹೋಗು, ಅಲ್ಲಿ ನಿನಗೆ ಬೇರೆ ರತ್ನಗಳು ಸಿದ್ಧಿಸುತ್ತವೆ. ಆಮೇಲೆ ಮಂದರ ದೇವನನ್ನು ಲೀಲಾಜಾಲವಾಗಿ ಸೋಲಿಸುತ್ತೀಯೇ ಎಂದು ಅಶರೀರವಾಣಿಯಾಯಿತು. ಆಗ ಅವನು ಅದಕ್ಕೆ ನಮಸ್ಕರಿಸಿ ಶಿಬಿರಕ್ಕೆ ಬಂದು ಮರುದಿನ ದಿವ್ಯ ವಿಮಾನದಲ್ಲಿ ಕುಳಿತು ಎಲ್ಲರೊಡನೆಯೂ ಗೋವಿಂದಕೂಟ ಪರ್ವತಕ್ಕೆ ಹೊರಟನು. ಪಂಚರಂಭಕ ಮುಗಿಯಿತು. ಶ್ರೀರಸ್ತು.